ಮೈಸೂರು ಆಕಾಶವಾಣಿ ಕೇಳುಗರಿಗೆಲ್ಲ ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೇಳುಗರೆ, ಚಳಿಗಾಲ ಪ್ರಾರಂಭವಾಗಿ ವಾರಗಳೇ ಕಳೆದಿವೆ. ತಕ್ಕಮಟ್ಟಿಗೆ ಈ ಹಿಂದೆ ನಾವು ಕಾಣುತ್ತಿದ್ದಕ್ಕಿಂತ ಹೆಚ್ಚಿನ ಚಳಿಯ ವಾತಾವರಣವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಕಾಲಕ್ಕೆ ತಕ್ಕಂತೆ ನಮ್ಮ ದೇಹ ಸ್ಪಂದಿಸುವ ರೀತಿಯು, ಅದರ ಅವಶ್ಯಕತೆಗಳು ಬದಲಾಗ್ತಿರುತ್ತವೆ. ಹಾಗಾಗಿ ಕಾಲದ ಬದಲಾವಣೆಗೆ ತಕ್ಕ ಹಾಗೆ ನಮ್ಮ ದೈನಂದಿನ ಚಟುವಟಿಕೆಗಳು ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ರೀತಿಗಳು ಕೂಡ ಬೇರೆ ಬೇರೆಯಾಗಿರುತ್ತೆ. ಬೇರೆಲ್ಲ ಅಂಗಗಳಿಗೆ ಹೋಲಿಸಿದ್ರೆ ಮಾನವನ ದೇಹದ ಅತಿದೊಡ್ಡ ಅಂಗವಾದ ಚರ್ಮದ ಆರೈಕೆ ತುಂಬಾನೇ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಚರ್ಮದ ಸಮಸ್ಯೆಗಳು ಹಾಗೂ ಆರೈಕೆ ಈ ಕುರಿತು ಮಾತನಾಡೋಕೆ ನಮ್ಮ ಇಂದಿನ ಅತಿಥಿಯಾಗಿ ಬಂದಿರೋದು ಮೈಸೂರಿನ ಖ್ಯಾತ ಚರ್ಮರೋಗ ಹಾಗೂ ಕಾಸ್ಮೆಟಾಲಜಿ ತಜ್ಞೆಯಾದ ಡಾಕ್ಟರ್ ಪುನೀತಾ ಅವರು. ಹಲವು ವರ್ಷಗಳಿಂದ ಮೈಸೂರಿನಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿರುವ ಇವರು ಚರ್ಮರೋಗ ಹಾಗೂ ಕಾಸ್ಮೆಟಾಲಜಿ ವಿಭಾಗದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನ ಪಡೆದಿರುತ್ತಾರೆ. ಬನ್ನಿ ಅವರನ್ನು ಸ್ವಾಗತಿಸಿ ಅವರೊಂದಿಗಿನ ಮಾತುಕತೆಯಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಡಾಕ್ಟರ್ ಪುನೀತಾ ಅವರೇ, ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರಗಳು. ನಮಸ್ಕಾರ ಸರ್. ಚಳಿಗಾಲ, ಚರ್ಮ ಎರಡು ತುಂಬಾ ಇನ್ಸೆಪರಬಲ್ ಎಂಟಿಟೀಸ್ ಅಂತ ಹೇಳ್ಬೋದು. ದಶಕಗಳ ಹಿಂದೆ ಚಳಿಗಾಲ ಬಂತು ಅಂತ ಕೊಬ್ಬರಿ ಎಣ್ಣೆ ಹಾಗೂ ಕೋಲ್ಡ್ ಕ್ರೀಮ್ಗಳನ್ನು ನಮ್ಮ ತಾಯಂದ್ರು ಹಚ್ಚಿ ನಮ್ಮ ಚರ್ಮವನ್ನ ಜೋಪಾನ ಮಾಡುತ್ತಾ ಇದ್ದ ನೆನಪು ಈಗಲೂ ಹಸಿರಾಗಿದೆ. ಚಳಿಗಾಲಕ್ಕೂ ಚರ್ಮದ ಆರೋಗ್ಯಕ್ಕೂ ಏನಿದು ನಂಟು? ಯಾವೆಲ್ಲ ಫಿಸಿಯೋಲಾಜಿಕಲ್ ಚೇಂಜಸ್ ನಮ್ಮ ಚರ್ಮದಲ್ಲಿ ಈ ಚಳಿಗಾಲದಲ್ಲಿ ಉಂಟಾಗುತ್ತೆ ಹಾಗೂ ಯಾಕೆ ಚರ್ಮದ ಆರೈಕೆ ಅತಿ ಮುಖ್ಯ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಹೇಳ್ಬೋದಾ? ಸರ್, ಚಳಿಗಾಲ ಅಂದ ತಕ್ಷಣ ಚರ್ಮದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ವಾತಾವರಣದಲ್ಲಿ ಕೋಲ್ಡ್ ಏರ್ ಹೇಗೆ ಬರುತ್ತೆ, ಆಮೇಲೆ ಹ್ಯೂಮಿಡಿಟಿ ಕಡಿಮೆ ಆಗ್ತಾ ಬರುತ್ತೆ. 30-50% ಆಗ್ಬಿಡುತ್ತೆ ನಾರ್ಮಲ್ ಆಗಿ ಹ್ಯೂಮಿಡಿಟಿ. ಆತರ ಹ್ಯೂಮಿಡಿಟಿ ಕಡಿಮೆ ಆದಾಗ ಸ್ಕಿನ್ ಅಲ್ಲಿ ಇರೋ ತೇವಾಂಶ ಎಲ್ಲ ವಾತಾವರಣಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾರ್ಮಲ್ ಆಗಿ ಇರೋಂತ ಮಾಯಿಶ್ಚರೈಸರ್ಸ್ ಏನಿರುತ್ತೆ ಸ್ಕಿನ್ ಅಲ್ಲಿ, ನ್ಯಾಚುರಲ್ ಮಾಯಿಶ್ಚರೈಸರ್ಸ್ ಅಂತ ಹೇಳ್ತೀವಿ, NMF ಅಂತ, ಅದ್ರಗಳ ಕೊರತೆಗಳು ಉಂಟಾಗತ್ತೆ. ಸೊ ಆಗ ನಾವು ಆಚೆಯಿಂದ ಈ ಮಾಯಿಶ್ಚರೈಸರ್ ಫ್ಯಾಕ್ಟರ್ಸ್ಗಳನ್ನ ಹಾಕೋಬೇಕು. ಸೊ ಅದು ಮೇನ್ ಪಾರ್ಟ್ ಇರುತ್ತೆ ವಿಂಟರ್ ಸ್ಕಿನ್ ಕೇರ್ ಅಥವಾ ಚಳಿಗಾಲದ ಚರ್ಮದ ಆರೈಕೆ ಅನ್ನೋದ್ರಲ್ಲಿ. ಓಕೆ, ಚಳಿಗಾಲದಲ್ಲಿ ಯಾಕೆ ಈ ತರ ಚರ್ಮದ ಒಣಗುವಿಕೆ ತುಂಬಾ ಹೆಚ್ಚಿಗೆ ನಮ್ಮಲ್ಲಿ ಕಂಡು ಬರುತ್ತೆ? ಚರ್ಮದಲ್ಲಿ ಸರ್ ತುಂಬಾ ಪದರಗಳಿರುತ್ತೆ. ಅಂದ್ರೆ ಎಪಿಡರ್ಮಿಸ್, ಡರ್ಮಿಸ್ ಅಂತ. ಎಪಿಡರ್ಮಿಸ್ ನಿಮ್ಗೆ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಿರೋದ್ರಿಂದ ನಮ್ಮ ಬಾಡಿಯ ಬಹುತೇಕ ಭಾಗ, ಅಂದ್ರೆ ಲೈಕ್ ಚಳಿಗಾಲದಲ್ಲಿ ಎಕ್ಸ್ಪೋಸ್ ಆದಾಗ ಚರ್ಮದಲ್ಲಿ ಏನು ವೆಟ್ನೆಸ್ ಇರುತ್ತೆ ಅದು ವಾತಾವರಣಕ್ಕೆ ಹೋಗ್ಬಿಡುತ್ತೆ. ಲೈಕ್ ಆ ತರ ಇದ್ದಾಗ ಸ್ಕಿನ್ ಅಲ್ಲಿ ವೆಟ್ನೆಸ್ ಅಥವಾ ಹ್ಯೂಮಿಡಿಟಿ ಇರೋದಿಲ್ಲ. ಸೊ ಆವಾಗ ನಾವೀಗ ಕೊಬ್ಬರಿ ಎಣ್ಣೆ ಅಂತ ನೀವು ಹೇಳಿದ್ರಿ, ವ್ಯಾಸ್ಲಿನ್ ಅಂತ ಏನ್ ಹೇಳಿದ್ರಿ, ಅದೆಲ್ಲ ಚರ್ಮದಿಂದ ಹೋಗುವಂತ ಮಾಯಿಶ್ಚರೈಸರ್ಸ್ ನ ತಡೆಗಟ್ಟುತ್ತೆ. ಎಮೋಲಿಯಂಟ್ ಹೇಳ್ತೀವಿ, ಬ್ಲಾಕ್ ಮಾಡುತ್ತೆ. ಸೊ ಹಾಗಾಗಿ ಹಳೆ ಕಾಲದಲ್ಲಿ ನಮ್ಮ ಅಮ್ಮಂದಿರು ತಾಯಂದ್ರು ಏನ್ ಯೂಸ್ ಮಾಡ್ತಾ ಇದ್ರು, ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದಾಗ್ಲಿ, ವ್ಯಾಸ್ಲಿನ್ ಯೂಸ್ ಮಾಡೋದಾಗ್ಲಿ, ಅದು ತೇವಾಂಶ ಆಚೆ ಹೋಗ್ಬಾರ್ದು ಅಂತ ಪ್ರೊಟೆಕ್ಟ್ ಮಾಡುವಂತ ಒಂದು ಪದರಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. ಓಕೆ ಓಕೆ. ಮತ್ತೆ ಈ ಕ್ಲೆನ್ಸರ್ ಗಳಂತ ನಾವೇನ್ ಹೇಳ್ತೀವಲ್ಲ, ಅದು ಬೇಸಿಕಲಿ ಚರ್ಮವನ್ನ ಒಣಗೋ ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಚಳಿಗಾಲದಲ್ಲಿ ನಾವು ಕ್ಲೆನ್ಸರ್ ಗಳನ್ನ ಉಪಯೋಗಿಸಬಹುದಾ ಅಥವಾ ಅದರ ಉಪಯೋಗವನ್ನ ತಡೆಗಟ್ಟಬೇಕಾ ಅಂತ? ಕ್ಲೆನ್ಸರ್ಸ್ ಅಂತೆ ಬೇಸಿಕಲಿ ಅವ್ರ ಚರ್ಮನ ಕ್ಲಿಯರ್ ಮಾಡ್ಲಿಕ್ಕೆ, ಅಂದ್ರೆ ಸೋಪ್ ಉಪಯೋಗಿಸಿ ಚರ್ಮದಲ್ಲಿರೋ ಡರ್ಟಿ ಅಥವಾ ಏನೋ ಒಂದು ಕೊಳೆ ಇರುತ್ತೆ ಅದನ್ನ ತೆಗಿಲಿಕ್ಕೆ ಅಂತ ಉಪಯೋಗಿಸುವಂತ ಪದಾರ್ಥಗಳು. ಈಗ ಸೋಪ್ ಒಂದ್ ಫಾರ್ಮ್ ಆಫ್ ಕ್ಲೆನ್ಸರ್, ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು. ಸೊ ಯಾವುದೇ ಕ್ಲೆನ್ಸರ್ಸ್ ಚಳಿಗಾಲದಲ್ಲಿ ನಾವು ಅತಿ ಹೆಚ್ಚು ಬಳಸಿದಾಗ ಸ್ಕಿನ್ ಅಲ್ಲಿರೋ ನಾರ್ಮಲ್ ಮಾಯಿಶ್ಚರೈಸರ್ಸ್ ಹೊರಟೋಗ್ಬಿಡುತ್ತೆ ನೀವು ಕ್ಲೆನ್ಸರ್ಸ್ ಯೂಸ್ ಮಾಡಿದಾಗ. ಇವಾಗ ಈ ಕಾಲದಲ್ಲಿ ಸೋಪ್ ಫ್ರೀ ಕ್ಲೆನ್ಸರ್ಸ್ ಅಂತ ಬರುತ್ತೆ. ಅಂದ್ರೆ ಅದು ಹಚ್ಚುವಾಗ ಅದು ನೊರೆ ಎಲ್ಲ ಏನು ಬರೋದಿಲ್ಲ, ಬಟ್ ಕೊಳೆ ಇರುತ್ತೆ, ಅದು ಕ್ಲೀನ್ ಆಗ್ತಾ ಬರುತ್ತೆ. ಸೊ ಸೋಪ್ನ ಅಂಶ ಇಲ್ಲದೆ ಇರುವಂತಹ ಕ್ಲೆನ್ಸರ್ಸ್ ನ ಸ್ಪೆಸಿಫಿಕ್ ಆಗಿ ಚಳಿಗಾಲದಲ್ಲಿ ನಾವು ಉಪಯೋಗಿಸ್ಕೊಳ್ಬಹುದು. ಈಗ ಸ್ನಾನದ ನೀರು ಎಷ್ಟು ಬಿಸಿ ಇರಬೇಕು? ಕೆಲವರಿಗೆ ತುಂಬಾ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಅಭ್ಯಾಸ ಇರುತ್ತೆ, ಚಳಿಗೆ ಇನ್ನೂ ಹೆಚ್ಚಿಗೆ ಬಿಸಿಯಾಗಿರೋ ನೀರು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನು ಅಡ್ವೈಸಬಲ್ ಒಂದು ಟೆಂಪರೇಚರ್ ಯಾವುದು ಸ್ನಾನಕ್ಕೆ, ಮತ್ತೆ ಸಮಯ, ಫ್ರೀಕ್ವೆನ್ಸಿ, ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಚಳಿ ಅಂತ ಅಂದಾಗ ಎಲ್ರಿಗೂ ಬಿಸಿ ಬಿಸಿ ಸ್ನಾನ ಮಾಡಬೇಕು, ತುಂಬಾ ಹೆಚ್ಚಿಗೆ ಸ್ನಾನ ಮಾಡ್ಬೇಕು, ಒಂಥರ ಹಿತ ಬರುತ್ತೆ ಅನ್ನೋದು ಎಲ್ಲರಲ್ಲೂ ಅನ್ಸ್ತಾ ಇರುತ್ತೆ. ಬಟ್ ಅದು ಸರಿಯಲ್ಲ. ಅಂದ್ರೆ ಮಾಡರೇಟ್, ಅಂದ್ರೆ ತುಂಬಾ ಬಿಸಿನೂ ಇರಬಾರ್ದು, ತುಂಬಾ ತಣ್ಣಗೂ ಇರಬಾರ್ದು, ಉಗುರು ಬೆಚ್ಚಗಿರೋ ನೀರು ಉಪಯೋಗಿಸ್ಬೇಕು. ಮತ್ತೆ ತುಂಬಾ ಹೊತ್ತು ಸ್ನಾನ ಮಾಡಬಾರ್ದು. ಈಗ ಕೆಲವ್ರು ಏನ್ ಮಾಡ್ತಾರೆ, ಸೋಪ್ ಹಾಕ್ತಾರೆ, ಉಜ್ತಾರೆ, ಮತ್ತೆ ಸೋಪ್ ಹಾಕ್ತಾರೆ, ನೀರ್ ಹಾಕ್ತಾರೆ. ಸೊ ಆತರ ದೀರ್ಘವಾಗಿ ಅಂತ ಸ್ನಾನಗಳನ್ನ ಅವಾಯ್ಡ್ ಮಾಡ್ಬೇಕು. ಶಾರ್ಟ್ ಬಾತ್ ಅಂತ ಹೇಳ್ತೀವಿ ಆತರ. ಅಂದ್ರೆ 5-10 ನಿಮಿಷದೊಳಗೆ ಸ್ನಾನ ಮುಗಿಬೇಕು. ಒಂದು ಸರಿ ಅಷ್ಟೇ ಸೋಪ್ ಅಥವಾ ಕ್ಲೆನ್ಸರ್ಸ್ ನ ಹಾಕಿ, ಎಸ್ಪೆಷಲಿ
ಮ್ಯಾಕ್ಸಿಲಾ ಅಂದ್ರೆ ಕಂಕ್ಳು ಭಾಗ, ತೊಡೆ ಭಾಗದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ವಾಶ್ ಮಾಡಬೇಕು. ಬೇರೆ ಜಾಗದಲ್ಲಿ ತುಂಬಾ ಹೆಚ್ಚು ಸೋಪ್ಗಳನ್ನ ಬಳಸಬಾರ್ದು. ಸ್ನಾನದ ಮಂತ್ರ ಡ್ರೈ ಮಾಡೋದು ತುಂಬಾ ಮುಖ್ಯ. ವೆಟ್ನೆಸ್ ಹಾಗೆ ಬಿಟ್ಟಾಗ ಡ್ರೈ ಆದಾಗ ತೇವಾಂಶ ಹೋಗ್ತಾ ಇರುವಾಗ ನಾರ್ಮಲ್ ಇರೋ ಸ್ಕಿನ್ ಮಾಯಿಶ್ಚರೈಸರ್ಸ್ ಹೊರಟೋಗ್ಬಿಡುತ್ತೆ. ಎಸ್ಪೆಷಲಿ ನಾವು ಕಾಣೋದು ಕಾಲುಗಳಲ್ಲಿ. ಇವಾಗ ಕಾಲುಗಳನ್ನ ಎಲ್ಲಾ ಭಾಗದಲ್ಲೂ ಒರೆಸ್ಬಿಡ್ತಾರೆ, ಕಾಲು ಒರೆಸೋದಿಲ್ಲ, ಮೊಣಕಾಲು ಭಾಗದಲ್ಲಿ ಒರೆಸಲ್ಲ. ಅವಾಗ ಆ ಜಾಗ ಜಾಸ್ತಿ ಡ್ರೈ ಆಗುತ್ತೆ. ಅದೊಂದು. ಮತ್ತೆ ಬಾತ್ರೂಮ್ಗೂ ಹೋಗಿ ಬರ್ತೀವಿ ಫ್ರೀಕ್ವೆಂಟ್ ಆಗಿ, ಆವಾಗ ಕಾಲಿಗೆ ನೀರ್ ಹಾಕೊಂಡ್ ಬರ್ತೀವಿ, ಅವಾಗ ಡ್ರೈ ಮಾಡಿರಲ್ಲ. ಅದು ಎಸ್ಪೆಷಲಿ ತುಂಬಾ ಜನಕ್ಕೆ ಈಗ ವಿಂಟರ್ ಸೀಸನ್ ಅಲ್ಲಿ ಕಾಣಿಸೋದು ಏನಂತಂದ್ರೆ ಕಾಲಲ್ಲಿ ಡ್ರೈನೆಸ್ ಬಂದು ಅದು ನೆವೆ ಬಂದು ಅಲ್ಲಿ ಎಕ್ಸಿಮಾ ಆಗಿ ಟರ್ನ್ ಆಗುವಂಥದ್ದು. ಅದಕ್ಕೆ ಮೇನ್ ಕಾರಣ ಕಾಲಲ್ಲಿ ತೊಳೆದಾದ್ಮೇಲೆ ಡ್ರೈ ಮಾಡಲ್ಲ ಸುಮಾರು ಜನ. ಸೊ ಅದರಿಂದಾಗಿ ಈ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ನಾವು ಸ್ನಾನ ಮಾಡೋದ್ರ ಜೊತೆಗೆ ಅದನ್ನ ತೇವಾಂಶ ಇಲ್ದರ ತರ ಒರ್ಸೋದು ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಮಾಯಿಶ್ಚರೈಸರ್ಸ್ ವಿತಿನ್ 5 minutes ನಾವು ಒರ್ಸತ್ತೆ. ವಿತಿನ್ 5 minutes ಮಾಯಿಶ್ಚರೈಸರ್ ಹಾಕಿದ್ರೆ ಅದ್ರಲ್ಲಿ ಮಾಯಿಶ್ಚರೈಸರ್ ಅಲ್ಲಿ ಎಮೋಲಿಯಂಟ್ ಅಂತ ಇರುತ್ತೆ, ಹ್ಯೂಮಿಡಿಫೈಯರ್ ಅಂತ ಇರುತ್ತೆ, ಹ್ಯೂಮಿಡಿಫಿಕೇಶನ್ ಮಾಡೋದಕ್ಕೆ ಏಜೆಂಟ್ಸ್ ಇರುತ್ತೆ, ಹ್ಯೂಮೆಕ್ಟೆಂಟ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲಾನು ಹೊಂದಿರುತ್ತೆ ಒಂದ್ ಮಾಯಿಶ್ಚರೈಸರ್. ನಾರ್ಮಲ್ ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ನೀವು ಅಥವಾ ಯಾವುದೇ ಬ್ರ್ಯಾಂಡ್ಸ್ ಬೇಕಾದಷ್ಟು ಬ್ರ್ಯಾಂಡ್ಸ್ ಇದೆ, ಅದನ್ನ ಬಳಸೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ತೇವಾಂಶ ಆಚೆನೂ ಹೋಗಲ್ಲ, ಮತ್ತೆ ಇರೋ ಡ್ರೈನೆಸ್ನು ಮಾಯಿಶ್ಚರೈಸರ್ ಉಪಯೋಗಿಸೋದ್ರಿಂದ ಹಚ್ಚಿ ಸರಿ ಹೋಗುತ್ತೆ. ಹೇಗೂ ಸ್ನಾನದ ವಿಷಯ ಮಾತಾಡ್ತಿರುವಾಗ ನಾನು ಇಲ್ಲಿ ತಿಳ್ಕೊಳ್ಬೇಕು ಪರ್ಸನಲ್ ಆಗಿ. ಬಹಳಷ್ಟು ಜನ ನೋಡ್ತೀವಿ ಕಲ್ಲಿಂದ ಅಥವಾ ಈ ಪ್ಯೂಮಿಕ್ ಬೋನ್ಸ್ ಅಂತ ಏನ್ ಹೇಳ್ತೀವಿ ಸಿಗುತ್ತಲ್ಲ, ಅದರಿಂದ ಚರ್ಮನ ಉಜ್ತಾರೆ. ಕಾನ್ಸೆಪ್ಟ್ ಏನ್ ಹೇಳ್ತಾರೆ, ಮೇ ಬಿ ಆ ಸೂಪರ್ಫಿಷಿಯಲ್ ಎಪಿಥೀಲಿಯಲ್ ಲೇಯರ್ ಇರುತ್ತಲ್ಲ ಅದರಲ್ಲಿ ಡೆಬ್ರಿಸ್ ನ ರಿಮೂವ್ ಮಾಡುತ್ತೆ ಅದು ಅಂತ ಹೇಳ್ತಾರೆ. ಎಷ್ಟು ಸುರಕ್ಷಿತ, ಎಷ್ಟು ಅಡ್ವೈಸಬಲ್ ಯೂಸ್ ಆಫ್ ಸ್ಟೋನ್ಸ್ ಆರ್ ದಿಸ್ ಪ್ಯೂಮಿಕ್ ಬೋನ್ಸ್ ಅಂತ? ಸರ್ ಯೂಶಲಿ ಅಡ್ವೈಸ್ ಮಾಡೋದಿಲ್ಲ. ಆತರ ಉಜ್ಜೋದ್ರಿಂದ ಒಂದ್ ಕಂಡೀಷನ್ ಹೇಳ್ತೀವಿ, ಮ್ಯಾಕ್ಯುಲರ್ ಅಮೈಲೋಡೋಸಿಸ್ ಅಂತ. ಅಂದ್ರೆ ಫ್ರಿಕ್ಷನ್ ಅಮೈಲೋಡೋಸಿಸ್ ಅಂತಾನು ಹೇಳ್ತಾರೆ ಅದನ್ನ. ಆತರ ಫ್ರಿಕ್ಷನ್ ಮಾಡೋದ್ರಿಂದ ಚರ್ಮದ ಕೆಳಗಡೆ ಅಮೈಲಾಯ್ಡ್ ಅನ್ನೋ ಸಬ್ಸ್ಟೆನ್ಸ್ ಅಂತ ಏನಿರುತ್ತೆ ಆ ಡರ್ಮಿಸ್ ಭಾಗದಲ್ಲಿ ಎಲ್ಲ ಶೇಖರಣೆ ಆಗ್ತಾ ಬರ್ತಾ ಇರುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡ್ತೀವಿ. ನಮ್ಮ ಪೇಷಂಟ್ಸ್ಗಳು ಯೂಶಲಿ ಕೈಯಿನ ಹೊರಭಾಗದಲ್ಲಿ ಎಕ್ಸ್ಟೆನ್ಸರ್ ಆಸ್ಪೆಕ್ಟ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕಪ್ಪು ಕಾಣ್ತಾ ಬರುತ್ತೆ. ಜನರಿಗೆ ನೋಡಿದ ತಕ್ಷಣ ಏನನ್ಸುತ್ತೆ, ಇದೇನಪ್ಪ ಇದು ಕಪ್ಪು ಬರ್ತಾ ಇದೆ, ಮೋಸ್ಟ್ಲಿ ಟ್ಯಾನ್ ಆಗಿರ್ಬೋದು ಅಥವಾ ಕೊಳೆ ಕೂತಿರ್ಬೋದು ಅಂತ. ಅದು ಇನ್ನೂ ಹೆಚ್ಚಿಗೆ ಉಜ್ತಾ ಹೋಗ್ತಾರೆ. ಅದು ವರ್ಷಾನ್ಗಟ್ಲೆ ಬಂದ್ಮೇಲೆ ಅವ್ರಿಗೆ ಒಂದ್ ಪಾಯಿಂಟ್ ಆಫ್ ದ ಟೈಮ್ ರಿಯಲೈಸ್ ಆಗುತ್ತೆ ಇದು ಉಜ್ಜದ್ರಿಂದ ಬಂದಿದೆ ಅಂತ. ಆ ಟೈಮಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿದಾಗ ಅವ್ರಿಗೆ ಉಜ್ಜದೇನೆ ಅದು ಸಮಾಧಾನನೇ ಆಗೋದಿಲ್ಲ, ನಾವು ಉಜ್ಜದ್ ಬಿಡಕ್ಕೆ ಆಗಲ್ಲ ಅನ್ನೋ ಲೆವೆಲ್ಗೆ ಹೊರಟೋಗ್ಬಿಟ್ಟಿರ್ತಾರೆ. ಸೊ ಚರ್ಮ ಉಜ್ಜದು ಅಡ್ವೈಸಬಲ್ ಅಲ್ಲ. ಸಾಫ್ಟ್ ಬ್ರಷ್ ಅಂದ್ರೆ ತುಂಬಾ ಫ್ರಿಕ್ಷನ್ ಇರಬಾರ್ದು. ಸೋಪು ನೀರು ಇಷ್ಟಿದ್ರೆ ಸಾಕು ಸ್ನಾನಕ್ಕೆ, ಉಜ್ಜ ಅವಶ್ಯಕತೆ ಇಲ್ಲ. ಮುಂಚೆ ಎಲ್ಲ ಸೋಪ್ ಇರ್ತಿರ್ಲಿಲ್ಲ, ಹಾಗಾಗಿ ಚೆಗರೆ ಅಥವಾ ಕಲ್ಲು ಉಪಯೋಗಿಸ್ತಾ ಇದ್ರು ಕೊಳೆಯನ್ನ ತೆಗಿಲಿಕ್ಕೆ. ಆಮೇಲೆ ಮಣ್ಣಲ್ಲಿ ಕೆಲಸ ಇತ್ತು, ರೈತರು ಇರ್ತಿದ್ರು, ಮಣ್ಣು ಹೋಗ್ಲಿಕ್ಕೆ ಏನಾದ್ರು ಯೂಸ್ ಉಜ್ತಾ ಇದ್ರು. ಬಟ್ ಇವಾಗ ಅದರ ಅವಶ್ಯಕತೆ ಈಗ ನಾಗರಿಕ ಜನ ಎಲ್ಲ ಸಿಟಿಯಲ್ಲಿ ಇರೋರು ಯೂಶಲಿ ನಾವು ಯಾರು ಅಡ್ವೈಸ್ ಮಾಡೋದು. ಅದರಿಂದ ಅಡ್ವಾಂಟೇಜ್ ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ಈ ತರ ಸ್ಕಿನ್ ಕಂಡೀಷನ್ಸ್ ಗಳು ಬಂದ್ಬಿಡ್ತಾ ಇದೆ. ಸಾಫ್ಟ್ ಸ್ಕ್ರಬ್ ಉಪಯೋಗಿಸೋದು ಒಳ್ಳೇದು, ಅಂದ್ರೆ ತುಂಬಾ ಅವಶ್ಯಕತೆ ಇದ್ದವರು. ಇಲ್ಲ ಅಂದ್ರೆ ಸೋಪು ನೀರು ಕೈಯಿಂದನೇ ತೊಳೆದ್ರೇನೆ ಸಾಕು. ಸ್ನಾನದ ವಿಷಯ ಮಾತಾಡುವಾಗ ಇನ್ನೊಂದು ಕೇಳ್ಬೇಕು ಅನ್ನೋದು, ನಾವು ನೋಡ್ತೀವಿ ಇನ್ಫೆಂಟ್ಸ್ ಅಲ್ಲಿ, ಮಕ್ಕಳಲ್ಲಿ ತುಂಬಾ ಬಿಸಿ ಬಿಸಿ ನೀರನ್ನ ಸುರಿದು ದಬ ಸುರಿದು ಸ್ನಾನ ಮಾಡಿಸೋದು, ಉಜ್ಜಿ ಸ್ನಾನ ಮಾಡಿಸೋದು. ಸ್ನಾನ ಆದ್ಮೇಲೆ ಪಾಪ ಮಕ್ಕಳ ಚರ್ಮ ಕೆಂಪಾಗ್ಬಿಟ್ಟಿರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಜುಕೇಟ್ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಹೌದು ಸರ್, ಹೌದು ನಿಜ. ಅವ್ರದ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಈಗ ಶೀತ ಆಗಬಾರ್ದು ಮಕ್ಕಳಿಗೆ. ನೀರ್ ಹಾಕೋದ್ರಿಂದ ಯಾರಿಗೂ ಶೀತ ಆಗಲ್ಲ. ನಮಗ್ ತಿಳಿದಿರಂಗೆ ಶೀತ ಆಗೋದು ವೈರಸ್ ಇನ್ಫೆಕ್ಷನ್ ಇಂದಾನೆ, ಅಥವಾ ಮನೇಲಿ ಯಾರಿಗಾದ್ರು ಇನ್ಫೆಕ್ಷನ್ ಆಗಿ ಮಗುಗ್ ಬರುವಂತದ್ದು ಅದಿರುತ್ತೆ. ಸ್ನಾನದಿಂದ ಯಾರಿಗೆ ಆಗ್ಲಿ ಶೀತ ಅನ್ನೋದು ಆಗೋದಿಲ್ಲ. ಅದಕ್ಕೆ ನಾನು ಈ ಮೂಲಕ ಹೇಳೋದೇನಂತಂದ್ರೆ, ಮಕ್ಕಳಿಗೆ ತುಂಬಾ ಬಿಸಿ ನೀರಲ್ಲಿ ಅಥವಾ ತುಂಬಾ ಸುಡು ನೀರಲ್ಲಿ ಬೇಡ. ಅಂದ್ರೆ ಅವ್ರದ್ದು ಚರ್ಮ ತುಂಬಾ ಸೂಕ್ಷ್ಮ ಇರುತ್ತೆ, ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಅದಾದ್ಮೇಲೆ ನಮ್ಗಾದ್ರೂ ಬೆವರು ಬರುತ್ತೆ, ಮಕ್ಳಿಗೆ ಇನ್ನು ಬೆವರು ಬರೋ ಸ್ಟೇಜಸ್ಗಳು ಇನ್ನೂ ಡೆವಲಪ್ ಆಗಿರೋದಿಲ್ಲ. ಸೊ ಹಾಗಾಗಿ ತುಂಬಾ ಬಿಸಿ ಬೇಡ. ಅಂದ್ರೆ ಸಾಧಾರಣವಾಗಿರೋಂತ ನೀರು, ತುಂಬಾ ತಣ್ಣಗೂ ಇಲ್ಲ ಬಿಸಿಗೂ ಇಲ್ಲ, ಮಾಡರೇಟ್ ಇರೋಂತ ನೀರು ಉಪಯೋಗಿಸ್ಬೇಕು. ಮಕ್ಳಿಗೆ ಸ್ಪೆಸಿಫಿಕ್ ಆಗಿರೋಂತ ಸೋಪ್ ಉಪಯೋಗಿಸ್ಬೇಕು. ಈಗ ಏನ್ ಮಾಡ್ಬಿಡ್ತಾರೆ, ಸಿಗೆ ಪುಡಿ, ಅರಿಶಿನ ಎಲ್ಲವೂ ಒಂದ್ಸತಿ ಹಾಕ್ತಾರೆ. ಅದ ಇನ್ನು ಸ್ಕಿನ್ ಒಂದು ಬ್ಯಾರಿಯರ್ ಫಂಕ್ಷನ್ ಇನ್ನೂ ಸರಿಯಾಗಿ ಆಗಿರಲ್ಲ. ಸೊ ಹಾಗಾಗಿ ಅಲರ್ಜಿಗಳು ಕ್ರಿಯೇಟ್ ಆಗ್ಬಿಡುತ್ತೆ ಮಕ್ಕಳಲ್ಲಿ. ಸೊ ಮಾಮೂಲಿ ಮಕ್ಕಳಿಗೆ ಉಪಯೋಗಿಸೋಂತ ಸೋಪ್ಗಳು ಬಳಸಿದ್ರೆ ಸಾಕು. ಮುಂಚೆ ಎಲ್ಲ ಯೂಸ್ ಮಾಡ್ತಾ ಇದ್ರು, ಯಾಕಂದ್ರೆ ಯಾವ್ದು ಇರ್ತಿರ್ಲಿಲ್ಲ ಈ ತರದ್ದು. ಇವಾಗ ಎಲ್ಲವೂ ಇದಾವೆ, ಅದನ್ನ ಬಳಸ್ಕೋಬೇಕು ಅಂತ ನಾನು ಈ ಮೆಸೇಜ್ ತುಂಬಾ ಬಲವಾಗಿ ಹೋಗ್ಬೇಕು ಅಂತ ನಾನು ಆಶಿಸ್ತೀನಿ. ಮತ್ತೆ ಈ ಮಾಯಿಶ್ಚರೈಸರ್ಸ್
ಬಹಳಷ್ಟು ಉಪಯೋಗಿಸ್ತಾರೆ ಜನ. ಸೊ ಇದರ ಸರಿಯಾಗಿ ಉಪಯೋಗಿಸುವ ಕ್ರಮ ಏನು, ಯಾವ ಸಮಯದಲ್ಲಿ ಹಾಕಬೇಕು, ಯಾವ ರೀತಿಯಾದ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡಬೇಕು, ಇದರಲ್ಲಿ ಏನಾದರೂ ಮಾಡಬೇಕಾದದ್ದು ಮಾಡಕೂಡದ್ದು ವಿಷಯಗಳೇನಾದರೂ ಇದೆಯಾ ಮಾಯಿಶ್ಚರೈಸರ್ಗೆ ಸಂಬಂಧಿಸಿದ ಹಾಗೆ? ಮಾಯಿಶ್ಚರೈಸರ್ಸ್ ಯೂಶಲಿ ವಿತಿನ್ 5 minutes, ನಾನು ಆಗ್ಲೇ ಮೆನ್ಷನ್ ಮಾಡಿದಂಗೆ ಸ್ನಾನ ಮಾಡಿ ಒರೆಸಿದ ತಕ್ಷಣನೇ ಮಾಯಿಶ್ಚರೈಸರ್ ಹಾಕ್ಬೇಕು. ಫಸ್ಟ್ ಬೆಳಗ್ಗೆ, ಆಮೇಲೆ ಈವ್ನಿಂಗ್ ಮತ್ತೆ ನೈಟ್ 3-4 ಬಾರಿ ಹಚ್ಚೋದ್ರಿಂದ, ಎಸ್ಪೆಷಲಿ ಈಗ ಚಳಿಗಾಲದಲ್ಲಿ ಅದ್ರ ಅವಶ್ಯಕತೆ ಇರುತ್ತೆ. ಒಂದ್ಸರಿ ನಾವು ಮಾಯಿಶ್ಚರೈಸರ್ ಹಾಕಿದ ತಕ್ಷಣ ವಿತಿನ್ 2 to 3 hours ಅದ್ರದ್ದು ಎಫಿಕಸಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಡ್ರೈ ಆಗ್ತಾ ಬರುತ್ತೆ. ಸೊ ಮಾಯಿಶ್ಚರೈಸರ್ ಫ್ರೀಕ್ವೆನ್ಸಿ 3-4 ಸರಿ ಇರಬೇಕು. ಆಮೇಲೆ ಲಿಬರಲ್ ಆಗಿ ಹಾಕ್ಬೇಕು. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದ್ರ ಉಪಯುಕ್ತತೆ ಅಷ್ಟೊಂದು ಆಗೋದಿಲ್ಲ. ಧಾರಾಳವಾಗಿ ಹಾಕ್ಬೇಕು. ಬೆಳಗ್ಗೆ, ಸಂಜೆ, ರಾತ್ರಿ ಮಿನಿಮಮ್. ಯಾಕಂದ್ರೆ ಮಧ್ಯಾಹ್ನ ಎಲ್ಲರೂ ಡ್ಯೂಟಿ ಹೋಗಿರ್ತಾರೆ ಅಥವಾ ಸ್ಕೂಲ್ ಹೋಗಿರ್ತಾರೆ. ಅಟ್ಲೀಸ್ಟ್ ಸ್ಕೂಲಿಂದ ಅಥವಾ ಡ್ಯೂಟಿಯಿಂದ ಬಂದ್ಮೇಲೆ ಒಂದ್ಸರಿ ಕೈ ಕಾಲು ತೊಳೆದಾದ್ಮೇಲೆ ಇನ್ನೊಂದ್ಸರಿ, ನೈಟ್ ಮಲಗುವಾಗ ಒಂದ್ಸರಿ ಮಾಯಿಶ್ಚರೈಸರ್ ಹಾಕಿದ್ರೆ ಅದರ ಎಫೆಕ್ಟಿವ್ನೆಸ್. ನಾವು ಹಾಕ್ತಾ ಇದೀವಿ ಅಂತಾರೆ, ಒಂದೇ ಸರಿ ಹಾಕಿರ್ತಾರೆ, ಒಂದೊಂದ್ಸರಿ ಮಿಸ್ ಮಾಡಿರ್ತಾರೆ. ಅವಾಗ ಡ್ರೈನೆಸ್ ಇದ್ದು ಡ್ರೈನೆಸ್ಗೆ ಸಂಬಂಧಪಟ್ಟಂತ ಸ್ಕಿನ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇನ್ನೊಂದು ನಾವೆಲ್ಲ ಸಾಮಾನ್ಯವಾಗಿ ಯೂಸ್ ಮಾಡೋದು ಸನ್ಸ್ಕ್ರೀನ್ಸ್. ಸೊ ಅಲ್ಟ್ರಾವೈಲೆಟ್ ಇಂದ ಪ್ರೊಟೆಕ್ಷನ್ಗೋಸ್ಕರ ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ. ಚಳಿಗಾಲದಲ್ಲಿ ಕೂಡ ನಮ್ಗೆ ಸನ್ಸ್ಕ್ರೀನ್ ಅವಶ್ಯಕತೆ ಇದೆಯಾ? ಹೌದು, ಖಂಡಿತವಾಗಿಯೂ ಇದೆ ಸರ್. ಯಾಕೆಂದ್ರೆ ಸನ್ಸ್ಕ್ರೀನ್ ಯೂಶಲಿ ಎಲ್ಲರೂ ಏನ್ ಅನ್ಕೊಳ್ಳೋದು ಅಂದ್ರೆ ಬಿಸಿಲಿರುವಾಗ ಮಾತ್ರ ಸನ್ಸ್ಕ್ರೀನ್ ಹಾಕ್ಬೇಕು, ಇವಾಗ ಏನ್ ಬಿಸಿಲಿಲ್ಲ, ಏನ್ ಅವಶ್ಯಕತೆನೇ ಇಲ್ಲ ಅನ್ನೋದು ಕೆಲವರು ಅನ್ಕೊಂಡಿರ್ತಾರೆ. ಬಟ್ ಆತರ ಅಲ್ಲ. ಸನ್ಸ್ಕ್ರೀನ್ ಅಂತಂದ್ರೆ ಈ UV ರೇಡಿಯೇಷನ್, UVA, UVB ಅಂತ 2 ಪಾರ್ಟ್ ಇರುತ್ತೆ ನಮ್ದು ವಿಸಿಬಲ್ ಲೈಟ್ ಅಲ್ಲಿ. ಸೊ UVA ಇಂದ ಕೆಲವು ಸಮಸ್ಯೆಗಳಾಗುತ್ತೆ, UVB ಅಂತ ಕೆಲವು ಸಮಸ್ಯೆಗಳಾಗುತ್ತೆ. UVB ಇಂದ ಯೂಶಲಿ ಸನ್ ಬರ್ನ್ ಆಗೋದು, ತೀರಾ ವಿಪರೀತ ಆದಾಗ ಎಸ್ಪೆಷಲಿ ಸ್ಕಿನ್ ಟೈಪ್ ಅಂದ್ರೆ ಫಾರಿನ್ ಸ್ಕಿನ್ ಟೈಪ್ ಇರುತ್ತಲ್ಲ, ತುಂಬಾ ಫೇರ್ ಇರೋರ್ಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸನ್ಲೈಟ್ ಇಂಡ್ಯೂಸ್ಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. UVA ಅಲ್ಲಿ ಬೇರೆ ಸ್ಕಿನ್ ಪ್ರಾಬ್ಲಮ್, ಫೋಟೋ ಏಜಿಂಗ್ ಇರ್ಬೋದು, ಫೋಟೋ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಈಗ ಸಣ್ಣ ಸೆನ್ಸಿಟಿವಿಟಿ, ಸಣ್ಣಗೆ ಅಲರ್ಜಿಕ್ ರಿಯಾಕ್ಷನ್ಸ್ ತರ ಆಗುವಂಥದ್ದು, ಇವೆಲ್ಲ UVB, UVA. ನಾವು ಈ ಚಳಿಗಾಲದಲ್ಲಿ ಮೋಡದೊಳಗಡೆಯಿಂದ ಏನ್ ನಮಗ್ ಬರ್ತಾ ಇದೆಯಲ್ಲ ಲೈಟ್, ಅದು UVB ಅಂಶ ಹೆಚ್ಚಿಗೆ ಇರುತ್ತೆ. ಸೊ ಹಾಗಾಗಿ ಅದನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೂ ಸನ್ಸ್ಕ್ರೀನ್ ಅವಶ್ಯಕತೆ ಇರುತ್ತೆ. ಸನ್ಸ್ಕ್ರೀನ್ ಉಪಯೋಗಿಸ್ತಾ ಇರೋರು ಇನ್ಮೇಲಿಂದ ಉಪಯೋಗಿಸಿ. ಈ ಚಳಿಗಾಲದಲ್ಲೂ ಅವಶ್ಯಕತೆ ಇರುತ್ತೆ. ಸನ್ಸ್ಕ್ರೀನ್ ಓವರ್ ಆಲ್ ಬೆಳಗ್ಗೆ ಮುಖ ತೊಳೆದು ನೀವು ಆಚೆ ಹೋಗೋದೊಂದು 15 ನಿಮಿಷಕ್ಕೆ ಮುಂಚೆನೆ ಹಾಕ್ಬೇಕು. ಮತ್ತೆ ಇದನ್ನು ಅಷ್ಟೇ, ನೀವು ಆಚೆನೆ ಇರುವಾಗ ಒಂದು 3-4 hours ಆದ್ಮೇಲೆ ರಿಪೀಟ್ ಮಾಡಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಇರುತ್ತೆ. ಸೂರ್ಯಾಸ್ತದ ನಂತರ ಅದರ ಅವಶ್ಯಕತೆ ಇರೋದಿಲ್ಲ. ಈಗ ಆತರ ಹೇಳಾಗಿಲ್ಲ ಸರ್. ಈಗ ಸ್ಕ್ರೀನ್ಸ್ ಎಲ್ಲ ಜಾಸ್ತಿ ಆಗಿದೆ. ಆಮೇಲೆ ಲ್ಯಾಪ್ಟಾಪ್ ಇರ್ಬೋದು, ಫೋನ್ ಲೈಟ್ ಇರ್ಬೋದು, ಅವೆಲ್ಲ ಬ್ಲೂ ಲೈಟ್, ವಿಸಿಬಲ್ ಲೈಟ್ ಗಿಂತ ಇನ್ನು ಇನ್ಫ್ರಾರೆಡ್ ಲೈಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ HK ಜನ ಆಚೆನೆ ಹೋಗಲ್ಲ, ಅವ್ರಿಗೂ ಫೋಟೋ ಟ್ಯಾನಿಂಗು ಮತ್ತೆ ಸನ್ಲೈಟ್ ಇಂಡ್ಯೂಸ್ಡ್. ಏನಂದ್ರೆ ಆಚೆ ಹೋಗ್ತೀರಾ, ಬಿಸಿಲಿಗೆ ಹೋಗ್ತೀರಾ ಅಂದ್ರೆ ಇಲ್ಲ, ನಾವು ಆಚೆ ಹೋಗೋದಿಲ್ಲ. ಬಟ್ ಅವ್ರು ಸ್ಕ್ರೀನ್ ಮುಂದೆ ಕೂತಿರ್ತಾರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ, ಅವ್ರ ಕೆಲಸನೇ ಆಗಿರುತ್ತೆ. ಆ ಬ್ಲೂ ಲೈಟ್ ಅಥವಾ ರೇಡಿಯೇಷನ್ಸ್ ಏನಿರುತ್ತೆ ಅದರಿಂದನೂ ಇವಾಗ ಆತರ ಏನಾದ್ರು ನಾನು ಅಡ್ವೈಸ್ ಮಾಡೋದಂದ್ರೆ, ಯೂಶಲಿ ಬರ್ತಾರಲ್ಲ ಬ್ಲಾಕ್ ಪಿಗ್ಮೆಂಟೇಷನ್ ಬರ್ತಾರೆ, ಅವ್ರು ಇಲ್ಲ ಮೇಡಮ್ ನಾವು ಆಚೆ ಹೋಗೋದೇ ಇಲ್ಲ. ಸ್ಕ್ರೀನ್ ಮುಂದೆ 12 hours, 13 hours, 14 hours ಇರ್ತಾರೆ. ಸೊ ಅವಾಗ 3 hours ಒಂದ್ಸರಿ ನೀವು ಸನ್ಸ್ಕ್ರೀನ್ ಹಾಕ್ಬೇಕು ಅನ್ನೋದೊಂದು ಅಡ್ವೈಸ್ ಮಾಡ್ತೀವಿ. ಈವನ್ ಇಂಡೋರ್ಸ್ ಅಲ್ಲಿ ಇರುವಾಗಲೂ ಕೂಡ ಸನ್ಸ್ಕ್ರೀನ್ ನಮಗೆ ಅವಶ್ಯಕತೆ ಇದೆ, ಎಸ್ಪೆಷಲಿ ಫೋಟೋ ಸೆನ್ಸಿಟಿವ್ ಇರೋರಿಗೆ ಅಥವಾ ಫೋಟೋ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸನ್ಲೈಟ್ ಅಥವಾ UV ಲೈಟ್ ಇಂಡ್ಯೂಸ್ಡ್ ಪಿಗ್ಮೆಂಟೇಷನ್ ಇರೋರಿಗೆ ಅವಶ್ಯಕತೆ ಇರುತ್ತೆ. ಓಕೆ. ಇನ್ನು ಈ ಚಳಿಗಾಲ ಬಂತು ಅಂತ ನಮ್ಮ ಅರಿವಿಗೆ ಬರೋದೇ ಯಾವಾಗ ಅಂತಂದ್ರೆ ತುಟಿಗಳೆಲ್ಲ ಕ್ರ್ಯಾಕ್ ಆಗೋ ಶುರು ಆಗುತ್ತೆ. ಸೊ ಎಲ್ರದ್ದು ಫಸ್ಟ್ ಕನ್ಸರ್ನ್ ಬಂದು ಕ್ರ್ಯಾಕ್ ಲಿಪ್ಸ್. ಸೊ ಕ್ರ್ಯಾಕ್ ಲಿಪ್ಸ್ ನ ಹೇಗೆ ಟ್ಯಾಕಲ್ ಮಾಡಬೇಕು? ಸ್ಪೆಸಿಫಿಕ್ ಆಗಿ ಏನೆಲ್ಲ ನಾವು ಅದಕ್ಕೆ ಬಳಸಬಹುದು? ಯೂಶಲಿ ಡ್ರೈನೆಸ್ ಒಂದು ವಾತಾವರಣದಿಂದ ಡ್ರೈನೆಸ್, ಹ್ಯೂಮಿಡಿಟಿ ಕಮ್ಮಿ ಆಗಿರೋದ್ರಿಂದ ಸ್ಕಿನ್ ಅಲ್ಲಿರೋ ತೇವಾಂಶ ಹೋಗ್ತಾ ಇರುತ್ತೆ, ಹಾಗೆ ತುಟಿಯಲ್ಲೂ ಆಗುತ್ತೆ. ಇನ್ನೊಂದು, ಜನರು ಜಾಸ್ತಿ ಈಗ ಡ್ರೈನೆಸ್ ಆದ ತಕ್ಷಣನೇ ನಾಲಿಗೆಯಲ್ಲಿ ಸವರ್ತಾರೆ, ಹೀಗೆ ಮಾಡ್ತಾರೆ. ಆ ತರ ಮಾಡುವಾಗ ಸಲೈವದಲ್ಲಿ ಕೆಲವು ಎನ್ಸೈಮ್ಸ್ ಇರುತ್ತೆ, ಸಲೈವರಿ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಅದು ಸ್ಕಿನ್ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದಟ್, ಈಗ ಚಾಪ್ಡ್ ಲಿಪ್
ನಾರ್ಮಲ್ ಆಗಿ ಆದ್ರೂ ಅದು ಅಗ್ರಿವೇಟ್ ಆಗೋದು ಈ ಒಂದು ಸಮಸ್ಯೆಗಳಿಂದ. ಸೊ ಆತರ ಹೆಚ್ಚಿಗೆ ನೀರ್ ಕುಡಿಬೇಕು. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಮ್ಗೆ ಟೆಂಡೆನ್ಸಿ ಏನಂದ್ರೆ ನೀರು ಸ್ವಲ್ಪ ಕಡಿಮೆ ಕುಡಿತೀವಿ, ಚಳಿ ಆಗ್ತಿರುತ್ತೆ, ಅದು ಕುಡಿಬೇಕಂತ ಅವಶ್ಯಕತೆನ ತೋರಿಸಲ್ಲ. ಈಗ ಸಮ್ಮರ್ ಆದ್ರೆ ನಮ್ಗೆ ಬಾಯಾರಿಕೆ ಆಗ್ತಿರ್ತಿರ್ತ ಕುಡಿತಿರ್ತೀವಿ. ಸೊ ಚಳಿಗಾಲದಲ್ಲಿ ಅದರ ಅವಶ್ಯಕತೆ ಕಮ್ಮಿ ಆಗಿರೋದ್ರಿಂದ ಹಂಗಂತ ಹೇಳಿ ನೀರ್ ಕುಡಿಯೋದನ್ನ ಕಡಿಮೆ ಮಾಡಬಾರ್ದು. ದಿನಕ್ಕೆ ಏನ್ ಅವಶ್ಯಕತೆ ಇರುತ್ತೆ, ಒಂದು 2-3 ಲೀಟರ್ ಒಬ್ರು ಮನುಷ್ಯ ಒಂದ್ ದಿನಕ್ಕೆ ತಗೊಳ್ತಾ ಇರ್ಬೇಕು. ಚೆನ್ನಾಗಿ ನೀರ್ ಕುಡಿಬೇಕು. ಮತ್ತೆ ಹಣ್ಣುಗಳು ಕಡಿಮೆ ಮಾಡ್ಬಿಡ್ತೀವಿ ನಾವು ಈ ಚಳಿಗಾಲದಲ್ಲಿ. ಕೆಂಬರುತ್ತೆ, ಶೀತ ಆಗುತ್ತೆ ಅಂತ. ಆ ತರ ಆದಾಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಆಗುತ್ತೆ. ಎಸ್ಪೆಷಲಿ ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿ ಆದಾಗ್ಲೂ ತುಟಿಯ ಸಂಧಿಗಳಲ್ಲಿ ಕ್ರ್ಯಾಕ್ ಕಾಣಿಸ್ಕೊಳ್ತಾ ಬರುತ್ತೆ ಡಿಫಿಷಿಯನ್ಸಿಯಿಂದ. ಸೊ ಆ ಕಾಲಕ್ಕೆ ಸೀಮಿತವಾಗಿರೋ ಹಣ್ಣುಗಳು ಬಂದೇ ಬರುತ್ತೆ. ಸೀಸನಲ್ ಫ್ರೂಟ್ಸ್ ಯಾವ್ದಿರುತ್ತೆ ಅದನ್ನ ತಗೊಳ್ತಾ ಇರ್ಬೇಕು. ದಿನಕ್ಕೊಂದು ಫ್ರೂಟು, ಒಂದು ವೆಜಿಟೇಬಲ್, ಒಂದು ಪಲ್ಸಸ್ ಕಾಳುಗಳು ಅವಶ್ಯಕತೆ ಇದ್ದೇ ಇರುತ್ತೆ. ಎಸ್ಪೆಷಲಿ ಮೊಳಕೆ ಕಾಳುಗಳಲ್ಲಿ ಬಿ ಕಾಂಪ್ಲೆಕ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅದು ತಗೊಳ್ಳುವಾಗ ಅವ್ರಿಗೆಲ್ಲ ಬ್ಯಾಲೆನ್ಸ್ ಡಯಟ್ ಆದಾಗ ಸ್ಕಿನ್ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮೇ ಬಿ ನಾಲ್ಗೆಯಿಂದ ತುಟಿಯನ್ನು ಒದ್ದೆ ಮಾಡ್ಕೊಳ್ಳೋ ಅಭ್ಯಾಸನೂ ನಾವು ಬಿಡಬೇಕು. ಅದರಿಂದನೇ ಕ್ರ್ಯಾಕ್ ಲಿಪ್ ಜಾಸ್ತಿ ಆಗೋದು. ಅವಶ್ಯಕತೆ ಇದ್ರೆ ಲಿಪ್ ಬಾಮ್ ಹಾಕೊಳ್ತಾರೆ. ಲಿಪ್ ಬಾಮ್ ಇಲ್ಲ ಅಂತಂದ್ರೂ ನಾರ್ಮಲ್ ವ್ಯಾಸ್ಲಿನ್ ಏನ್ ಸಿಗುತ್ತೆ ಕಮರ್ಷಿಯಲ್ ಅದನ್ನ ಹಚ್ಚಿದ್ರು ಸಾಕು. ಈಗ ನಾವು ಟಾಪಿಕಲ್ ಕೇರ್ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ಹೊರಗಡೆಯಿಂದ ನಾವು ಏನ ಅಪ್ಲೈ ಮಾಡಿ ಸ್ಕಿನ್ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅಂತ. ಇಂಟರ್ನಲ್ಲಿ ಒಳಗಿಂದ ನಾವು ಚರ್ಮವನ್ನ ಅಷ್ಟೇ ಆರೋಗ್ಯ ಕಾಪಾಡಬೇಕಾದ್ರೆ ಏನೆಲ್ಲ ಅಡ್ವೈಸ್ ಮಾಡ್ತೀರಾ ನೀವು? ಸರ್, ನಾನು ಆಗ್ಲೇ ಮೆನ್ಷನ್ ಮಾಡ್ದಂಗೆ ಹಣ್ಣುಗಳು ಮತ್ತೆ ತರಕಾರಿಗಳು ಸ್ಕಿನ್ ಕಾಂತಿಗೆ ಆಗ್ಲಿ, ನಾರ್ಮಲ್ ಮೇಂಟೆನೆನ್ಸ್ ಆಗ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇರೋದ್ರಿಂದ ಅದ್ರ ಹೇರಳವಾಗಿ ತಗೋಬೇಕು. ಇವಾಗೆಲ್ಲ ಓರಲ್ ಮಾಯಿಶ್ಚರೈಸರ್ಸ್ ಅಂತೆಲ್ಲ ಬಂದಿದಾವೆ, ಬಟ್ ಅದು ಎಫಿಕಸಿ ಇನ್ನೂ ಅಷ್ಟು ಮಾರ್ಕೆಟಿಂಗ್ ಬಂದಿಲ್ಲ. ಏನ್ ಹೇಳೋದಂದ್ರೆ ಹೆಲ್ದಿ ಡಯಟ್ ನಾವು ಯಾವಾಗ ಟರ್ನ್ ಆಗ್ತೀವಿ ಅವಾಗ ನಮ್ದು ಏನು ಅವಶ್ಯಕತೆ ಇರುತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ, ಒಂದು ದಿನಕ್ಕೆ RDA ಅಂತ ಏನಿರುತ್ತೆ ಅದು ಮೀಟ್ ಆಗೋ ತರ ಒಂದು ಫ್ರೂಟ್, ಒಂದು ವೆಜಿಟೇಬಲ್, ಒಂದು ಕಾಳು, ಸೊಪ್ಪು, ತರಕಾರಿ ಇವುಗಳು ಹೆಚ್ಚಾಗಿರ್ಬೇಕು ಅಲಾಂಗ್ ವಿತ್ ನಾರ್ಮಲ್ ಡಯಟ್. ಅವಾಗ ನಮ್ ಚರ್ಮ ಕಾಂತಿಯುತವಾಗೂ ಕಾಣುತ್ತೆ, ಬೇರೆ ಸಮಸ್ಯೆಗಳಿಂದ ಅವಾಯ್ಡ್ ಆಗುತ್ತೆ. ಹೈಡ್ರೇಷನ್ ಎಷ್ಟು ಮುಖ್ಯ? ಹೈಡ್ರೇಷನ್ ತುಂಬಾ ಮುಖ್ಯ. ಅಂದ್ರೆ ನೀರು ಹೆಚ್ಚಾಗಿ ತಗೊಳ್ತಾ ಇರ್ಬೇಕು ಕಾಲಕ್ಕೆ ತಕ್ಕಂಗೆ. ಈಗ ಸಮ್ಮರ್ ಅಲ್ಲಿ ನಾರ್ಮಲ್ ಗಿಂತ ಹೆಚ್ಚಾಗಿ ತಗೊಳ್ತೀವಿ, ಚಳಿಗಾಲದಲ್ಲಿ ನಾರ್ಮಲ್ ಆದ್ರೂ ಒಂದ್ ದಿನಕ್ಕೆ 3 ಲೀಟರ್ಸ್ ಆದ್ರೂ ಬೇಕೇ ಬೇಕು. ಓಕೆ. ಇನ್ನು ವಯಸ್ಕರಲ್ಲಿ ಅದರಲ್ಲೂ ಕೋಮಾರ್ಬಿಡಿಟೀಸ್ ಇರೋಂಥವರಲ್ಲಿ ಸ್ಪೆಸಿಫಿಕ್ ಆಗಿ ಏನೆಲ್ಲ ಚರ್ಮದ ತೊಂದರೆಗಳನ್ನ ನಾವು ನಿರೀಕ್ಷಿಸಬಹುದು ಮತ್ತು ಅವುಗಳ ನಿರ್ವಹಣೆ ಹೇಗೆ ಅಂತ 1-2 ಎಕ್ಸಾಂಪಲ್ಸ್ ಮೂಲಕ ನಮ್ಗೆ ಹೇಳಿ. ವಯಸ್ಕರು ಅಂತಂದ್ರೆ ಯೂಶಲಿ ನಮ್ಗೆ 40s 50s ಆಗ್ತಿದಂಗೆ ಫಿಮೇಲ್ಸ್ ಅಲ್ಲಿ ಪೋಸ್ಟ್ ಮೆನೋಪಾಸಲ್ ಏಜ್ ಗ್ರೂಪ್ ಅಂತ ಬರುತ್ತೆ. ಮತ್ತೆ ಮೇಲ್ಸ್ ಅಲ್ಲಿ ಯೂಶಲಿ 50-55 ಆಗ್ತಿದಂಗೆ ಚರ್ಮ ಎಲ್ಲ ಡ್ರೈ ಆಗ್ತಾ ಬರುತ್ತೆ. ಒಂದು ವಯೋ ಗುಣಗಳಿಂದಾನೇ, ವಯೋ ಲಕ್ಷಣಗಳಿಂದಾನೇ ಚರ್ಮ ಅಂದ್ರೆ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಎಲ್ಲ ಕಡಿಮೆ ಆಗುತ್ತೆ, ಅಟ್ರೋಪಿ ಆಗುತ್ತೆ. ಅವಾಗ ಸ್ಕಿನ್ ಅಲ್ಲಿ ನಾರ್ಮಲ್ ಸೆಬೇಷಿಯಸ್ ಸಕ್ರಿಷನ್ ಅಂತ ಹೇಳ್ತೀವಿ, ಎಣ್ಣೆ ಅಂಶ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ವಯೋ ಸಹಜವಾಗಿ ಏನೇ ಕೋಮಾರ್ಬಿಡಿಟೀಸ್ ಇಲ್ಲ ಅಂದ್ರೂ ಚರ್ಮ ಒಣಗ್ತಾ ಬರುತ್ತೆ. ಅವ್ರಿಗೆ ಡ್ರೈ ಎಕ್ಸಿಮಾ ಅಂತ ಹೇಳ್ತೀವಿ, ಆತರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಡ್ರೈನೆಸ್ ಇಂದ ನವೆ ಆಗ್ತಿರುತ್ತೆ, ನವೆಯಿಂದ ಕೆರೆದು ಆ ಜಾಗದಲ್ಲಿ ಒಂದು ಇಸ್ಬು ಟೈಪ್ ಎಕ್ಸಿಮಾ ಟೈಪ್ ಟರ್ನ್ ಆಗುತ್ತೆ. ಅದು ಎಲ್ಲ ನಾವು ಮಾಯಿಶ್ಚರೈಸರ್ ಅಥವಾ ಎಮೋಲಿಯಂಟ್ಸ್ ಏನು ಕೊಬ್ಬರಿ ಎಣ್ಣೆಗಳಿರ್ಬೋದು ಅದನ್ನ ಹಚ್ಚಿ ಅವಾಯ್ಡ್ ಮಾಡ್ಕೊಳ್ಬಹುದು. ಅಂದ್ರೆ ನಮ್ಗೆ ಏನು ಸಮಸ್ಯೆ ಏನಿಲ್ಲ, ಬರೀ ನವೆ ಅಂತಂದ್ರೆ ಅವ್ರಿಗೆ ಮೇನ್ಲಿ ಡ್ರೈನೆಸ್ ಇರುತ್ತೆ. ಈ ಕಾಲದಲ್ಲಿ ಆದಷ್ಟು ನಮ್ OPD ಬರೋದವ್ರೆ ಸುಮ್ನೆ ನವೆ ಆಗ್ತಾ ಇರುತ್ತೆ. ಒಂದು ಅವರು ಸ್ನಾನ ಮಾಡೋದ್ಮೇಲೆ ನೀಟಾಗಿ ಒರೆಸಿರಲ್ಲ, ಮಾಯಿಶ್ಚರೈಸರ್ ಹಾಕಿರಲ್ಲ, ಇಲ್ಲ ಆಯಿಲ್ ಏನು ಯೂಸ್ ಮಾಡ್ತಿರಲ್ಲ, ಆ ತರದವ್ರಿಗೆ. ಆಮೇಲೆ ಫುಡ್ ಅಲ್ಲಿ ಎಸ್ಪೆಷಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಜಾಸ್ತಿ ಅವಶ್ಯಕತೆ ಇರುತ್ತೆ. ಎಕ್ಸಾಂಪಲ್ ಎಳ್ಳಿರ್ಬೋದು, ತುಂಬಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಈ ತರದಲ್ಲ. ಅದಕ್ಕೆ ನಾವು ಸಂಕ್ರಾಂತಿ ಟೈಮಲ್ಲಿ ಎಳ್ಳು ಇದು ಮಾಡೋದು, ಯಾಕಂದ್ರೆ ಅದ್ರಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ನ್ಯಾಚುರಲ್ ಆಗಿ ನಮ್ ಟ್ರೆಡಿಷನ್ ಅಲ್ಲೇನೆ ತುಂಬಾ ಈ ತರ ವೇರಿಯೇಷನ್ ಇರುತ್ತೆ. ಸೊ ಅದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಮತ್ತೆ ಈಗ ಒಂದು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಸ್ಟ್ಯಾಟಿನ್ಸ್ ಅಂತ ಅಂದ್ರೆ ಈ ಕೊಲೆಸ್ಟ್ರಾಲ್ ಕಮ್ಮಿ ಆಗೋಂತ ಕೆಲವು ಮಾತ್ರೆಗಳು ಕೊಡ್ತೀವಿ, ಅದು ಸ್ಕಿನ್ ಡ್ರೈ ಮಾಡುತ್ತೆ. ಈಗ ಹೆಂಗಸರಲ್ಲಿ ಜಾಸ್ತಿ ಥೈರಾಯ್ಡ್ ಪ್ರಾಬ್ಲಮ್, ಥೈರಾಯ್ಡ್ ಗ್ರಂಥಿಗಳ ಇದು ಕಡಿಮೆ ಕೆಲಸ ಮಾಡೋ ಅವ್ರಿಗೆ ಸ್ಕಿನ್ ಡ್ರೈನೆಸ್ ಇರುತ್ತೆ, ಅವ್ರಿಗೂ ಮಾಯಿಶ್ಚರೈಸರ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆಮೇಲೆ ಡಯಾಬಿಟಿಕ್ ಇರೋರ್ಗು ನ್ಯೂರೋಪತಿ ಆಗಿ ಗ್ಲ್ಯಾಂಡ್ಸ್ ಗಳಲ್ಲಿ ಇದು ಸಕ್ರಿಷನ್ಸ್ ಕಮ್ಮಿ ಆಗ್ಬಿಡುತ್ತೆ. ಸೊ ಅವಾಗ ಅವರಲ್ಲೂ ಡ್ರೈನೆಸ್ ಬರುತ್ತೆ. ಸೊ
ಯೂಶಲಿ ಈ 3 ಡಯಾಬಿಟಿಕ್, ಥೈರಾಯ್ಡ್ ಮತ್ತೆ ಸ್ಟಾಟಿನ್ಸ್ ತಗೊಳ್ಳೋರಲ್ಲಿ ನಾವು ಜಾಸ್ತಿ ಈ ತರ ಈವನ್ ಕ್ರಾನಿಕ್ ಕಿಡ್ನಿ ಡಿಸೀಸ್ CKD ಪೇಷಂಟ್ಸ್ ಅಲ್ಲಿ ಕೂಡ ತುಂಬಾ ಸ್ಕಿನ್ ಮ್ಯಾನಿಫೆಸ್ಟೇಷನ್ಸ್ ಜಾಸ್ತಿ ಡ್ರೈನೆಸ್ ಇರುತ್ತೆ. ಅಂದ್ರೆ ಏನಂದ್ರೆ ಅವ್ರಿಗೆ ಏನು ಜಾಸ್ತಿ ಕಿಡ್ನಿ ಪ್ರಾಬ್ಲಮ್ ಆದಾಗ ಎಕ್ಸ್ಕ್ರೀಟ್ ಆಗ್ತಾ ಇರಲ್ಲ ಕೆಲವೊಂದೊಂದು ಟಾಕ್ಸಿನ್ಸ್, ಅದು ಸ್ಕಿನ್ ಅಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದರಲ್ಲಿ ತುಂಬಾ ಬೇರೆ ತರ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಡ್ರೈನೆಸ್ ಅಲ್ದೇನೆ. ಡ್ರೈನೆಸ್ ಒನ್ ಆಫ್ ದ ಕಾರಣ. ಈಗ ಯಾವ್ದಾದ್ರು ಡಯಾಬಿಟಿಕ್ ಪೇಷಂಟ್ಗೆ ಜಾಸ್ತಿ ಇಚ್ಚಿಂಗ್ ಇದೆ ಅಂತಂದ್ರೆ ಅವ್ರಿಗೆ ಕಿಡ್ನಿ ಟೆಸ್ಟ್ ಮಾಡಿ ನೋಡುವಾಗ ಸ್ವಲ್ಪ ಕ್ರಿಯಾಟಿನ್ ವೇರಿಯೇಷನ್ ಜಾಸ್ತಿ ಕಂಡು ಬರುತ್ತೆ. ನಮ್ ಸಿಸ್ಟಮ್ ಅಲ್ಲಿ ಒಳಗಡೆ ಏನಾಗ್ತಿರುತ್ತೆ, ಸ್ಕಿನ್ ಅಲ್ಲಿ ಮಿರರ್ ಆಫ್ ಇಂಟರ್ನಲ್ ಡಿಸೀಸ್ ಅಂತಾನೆ ಹೇಳ್ಬೋದು ನಾವು. ಓಕೆ, ಸೊ ಕೊನೆಯದಾಗಿ ಡಾಕ್ಟರ್ ಪುನೀತಾ ಅವರೇ, ಒಂದು ಮೆಸೇಜ್ ಚರ್ಮದ ಆರೈಕೆ ಬಗ್ಗೆ ಚಳಿಗಾಲದಲ್ಲಿ ನಮ್ಮ ಶ್ರೋತೃಗಳಿಗೆ ಏನ್ ಕೊಡ್ತೀರಾ? ಚಳಿಗಾಲದಲ್ಲಿ ಮೇನ್ ಬೇಕಾಗಿರೋದು ಮಾಯಿಶ್ಚರೈಸರ್. ನಾನು ಹೇಳ್ದಾಗೆ ಸ್ನಾನದ ಡ್ಯೂರೇಷನ್ ಕಮ್ಮಿ ಆಗಬೇಕು, ಟೆಂಪರೇಚರ್ ಕಮ್ಮಿ ಆಗಬೇಕು, ಆಮೇಲೆ ಮಾಯಿಶ್ಚರೈಸರ್, ಸ್ನಾನದ ನಂತರ ಮಾಯಿಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್. ಕಾಲಕ್ಕೆ ತಕ್ಕಂತ ಫ್ರೂಟ್ಸು, ವೆಜಿಟೇಬಲ್ಸ್ಗಳು ಚೆನ್ನಾಗಿ ತಗೊಳ್ತಾ, ತರಕಾರಿ, ಸೊಪ್ಪು, ಹಣ್ಣುಗಳು ಪೋಷಣೆ ಇರಬೇಕು. ಜೊತೆಗೆ ನಿಮ್ಗೆ ಏನಾದ್ರೂ ಚರ್ಮ ಸಮಸ್ಯೆ ಬಂತು ಸ್ವಲ್ಪದಲ್ಲೇ ನಿಮ್ಗೆ ತೋರಿಸ್ಕೋಬೇಕು. ಯಾಕಂದ್ರೆ ಈ ಕೆಲವು ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ಎಕ್ಸಿಮಾ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಮತ್ತೆ ತುಂಬಾ ಬೇರೆ ಸಮಸ್ಯೆಗಳು ಈ ಚಳಿಗಾಲದಲ್ಲಿ ಜಾಸ್ತಿ ಆಗುವಂಥದ್ದು. ಒಂದು ಸಮ್ಮರ್ ಅಲ್ಲಿ ಕಡಿಮೆ ಇರುತ್ತೆ ಈ ಎಕ್ಸಿಮಾ ಟೈಪ್, ಈಗ ಫ್ಲೇರ್ ಅಪ್ ಆಗೋ ಚಾನ್ಸ್ ಇರುತ್ತೆ. ಯಾಕೆ ನಮ್ಗೆ ಚಳಿಗಾಲದಲ್ಲಿ ಫ್ಲೇರ್ ಅಪ್ ಆಗುತ್ತೆ? ಈ ತರ ಹ್ಯುಮಿಡಿಟಿ ಲೋ ಇರೋದ್ರಿಂದ, ಸ್ಕಿನ್ ಡ್ರೈ ಆಗೋದ್ರಿಂದ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಬರುತ್ತೆ. ವಿಷಯ ಸೈಕಲ್. ಸೊ ಚಳಿಗಾಲದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅಂತ ಯೋಚನೆ ಮಾಡೋದ್ ಬದಲು ತಕ್ಕಂಗೆ ಡಾಕ್ಟರ್ ಹತ್ರ ಬಂದು ಸಲಹೆ ತಗೊಂಡ್ರೆ ನಿಮಗೆ ಉಪಯುಕ್ತವಾಗುತ್ತೆ. ಧನ್ಯವಾದಗಳು ಡಾಕ್ಟರ್ ಪುನೀತಾ ಅವರೇ. ಇಷ್ಟು ಹೊತ್ತು ನಮ್ಮ ಈ ಮಾತುಕತೆಯಿಂದ ಹೊರಬಂದಂಥ ಮಾಹಿತಿಗಳು ಖಂಡಿತವಾಗೂ ನಮ್ಮ ಶ್ರೋತೃಗಳಿಗೆ ತುಂಬ ಉಪಯುಕ್ತವಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಕೆಲಸದ ನಡುವೆ ನಮ್ಮೊಂದಿಗೆ ಬಂದು ಇಷ್ಟು ಸಮಯ ಕಳೆದು ಇಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಆಕಾಶವಾಣಿ ಮೈಸೂರು ಪರವಾಗಿ ಹಾಗೂ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್.